ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗನ್ನು ತಂದಿದ್ದೀನಿ ಗಾಯ್ಸ್. ಇವಾಗ ಏನಿದು NH4 ತೋರಿಸ್ತಿದ್ದೀರಾ ಅಂತ ಅಂದ್ಕೋಬೇಡಿ. ನಾನು ನಮ್ಮ ಆಂಟಿ ಊರಿಗೆ ಹೊರಟಿದ್ದೆ, ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಹೆಂಗೆ ಕಾಣ್ತಿದೆ ನಮ್ಮ NH4 ಫುಲ್ ಗಾಡಿಗಳು. ಏನು ಹೇಳ್ತೀರಾ, ಪೊಲೀಸ್ ಜೀಪೋ ಏನು ಹೇಳ್ತೀರಾ, ಟಾಟಾ ಸುಮಾ ಏನು ಹೇಳ್ತೀರಾ ಗೊತ್ತಿಲ್ಲ, ಬೊಲೆರೋನೋ ಅದೊಂದು ಗಾಡಿ ಇತ್ತು. ಎಲ್ಲ ಕಡೆ ಹಬ್ಬ ಬೇರೆ ಹೇಳ್ಬೇಕಂದ್ರೆ ಅನಗವಾಡಿ ಹರಿಹರ ಫುಲ್ ಹಬ್ಬ ಜೋರಿತ್ತು. ಸೊ ಹಾಗಾಗಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು ಗೈಸ್. 1 ಅವರ್ ಬೆಂಗಳೂರಲ್ಲಿ ಕಾಯೋ ಥರ ಕಾದ್ವಿ. ಯಪ್ಪ ಹೇಳಬಾರ್ದು, ಎಲ್ಲಿ ನೋಡಿದರೂ ಟ್ರಾಫಿಕ್ ಅನ್ನೋ ಥರ ಆಯಿತು. 9 ಗಂಟೆಗೆ ಹೋದರೆ 10 ಗಂಟೆ ರೀಚ್ ಆಗಿರೋದು. ಹೇಳ್ಬೇಕಂದ್ರೆ ನಮ್ಮ ಬ್ಯಾಂಗ್ಳೂರು ಥರ ಆಗಿಬಿಡ್ತು ನಮ್ಮ ದಾವಣಗೆರೆ ಕೂಡ. ಏನು ಇಷ್ಟು ಮುಂದೆ ಎಲ್ಲಿ ಬ್ಯಾಂಗ್ಳೂರು ಆಗುತ್ತೋ ಗೊತ್ತಿಲ್ಲ ಗೈಸ್, ಅಷ್ಟು ಟ್ರಾಫಿಕ್ ಇತ್ತು. ಎಷ್ಟು ಕಾರ್ಗಳು, ಎಷ್ಟು ಬೈಕ್ಗಳು, ಎಷ್ಟು ಲಾರಿಗಳು, ಟ್ರಕ್ಗಳು, ಟ್ರ್ಯಾಕ್ಟ್ರು, ಯಪ್ಪ ಪಿತಿ ಅಂತವೆ ಗೈಸ್. ಅಷ್ಟು ವೆಹಿಕಲ್ಸ್ ಆಗಿಬಿಟ್ಟಿದೆ ನಮ್ಮ ದಾವಣಗೆರೆಯಲ್ಲಿ. ಯಪ್ಪ ಹೇಳ್ಬೇಕಂದ್ರೆ ಎಷ್ಟು ಪೊಲೀಸ್ ಇದ್ದರೂ ಸಾಲದು ಅನಿಸುತ್ತೆ. ಆ ಒಂದು ಟ್ರಾಫಿಕ್ಕಿಗೆ ಎಲ್ಲ ಕಡೆ ಪೊಲೀಸ್ ಇತ್ತು ಹೇಳ್ಬೇಕಂದ್ರೆ, ಆದ್ರೂ ಕಂಟ್ರೋಲ್ ಮಾಡೋಕ್ಕೆ ಪಾಪ ಅವ್ರಿಗೂ ಕಷ್ಟ ಆಗ್ತಿತ್ತು. ತುಂಬ ವೆಹಿಕಲ್ಸ್ ಎಲ್ಲ ನೈಟ್ ಟೈಮ್ ಬೇರೆ. ಹಾಗಾಗಿ ಗೈಸ್ ಹೇಳ್ಬೇಕಂದ್ರೆ ಕೆಲವ್ರು ಏನು ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾ ವೆಹಿಕಲ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡಬೇಡಿ. ನಿಮ್ಮನ್ನು ನೆಚ್ಕೊಂಡು ನಿಮ್ಮ ಫ್ಯಾಮಿಲಿ ಇದೆ, ನಿಮ್ಮ ಕುಟುಂಬ ಇದೆ. ನೋಡಿ ಯಾಕೆ ಹೇಳ್ತಿದ್ದೆ ಅಂದರೆ, ಈ 3 ಜನ ಇದ್ದಾರಲ್ಲ, ಇವ್ರು 3 ಜನ ಒಂದೇ ಗಾಡೀಲಿ 3 ಜನ ಹೋಗೋದೇ ತಪ್ಪು. ಅಂಥದ್ರಲ್ಲಿ ಕುಡ್ಕೊಂಡು 3 ಜನ ಹೋಗ್ತಿದ್ದಾರೆ. ಅದು ಚಿಕ್ಕ ಗಾಡಿ ಬೇರೆ, ಯಾವುದೋ TVS ಏನೋ ಹೇಳ್ತೀವಲ್ಲ ಆ ಗಾಡಿ ಅದು. 3 ಜನನೂ ಕುಡ್ಕೊಂಡು ಹೋಗ್ತಿದ್ದಾರೆ. ಇಂಥವ್ರಿಗೆಲ್ಲ ಏನು ಹೇಳ್ಬೇಕು ಗಾಯ್ಸ್, ಇವರಿಗೆಲ್ಲ ಫ್ಯಾಮಿಲಿ ಇರಲ್ವಾ? ಇವ್ರಿಗೆ ತಂದೆ ತಾಯಿ ಮಕ್ಕಳು ಹೆಂಡತಿ ಮಕ್ಕಳು ಅಂತ ಇರೋದಿಲ್ವ? ಇವರಿಗೆಲ್ಲ ಕಾಮನ್ ಸೆನ್ಸೇ ಇರಲ್ವಲ್ಲ ಗೈಸ್. ಎಂಥ ಜನ ಇರ್ತಾರೆ ನೋಡಿ, ಹೆಂಗೆ ಕುಡಿತಿದ್ದಾನೆ ಅವನು. ಥೋ ಎಂಥ ಜನ ಗೈಸ್, ಕುಡ್ಕೊಂಡು ಹೋಗಿ ಅವ್ರ ಫ್ಯಾಮಿಲಿ ಇವ್ರನ್ನ ಕಾಯ್ತಿರ್ತಾರೇನೋ, ಕಾಮನ್ ಸೆನ್ಸ್ ಕೂಡ ಇರಲ್ಲ ಅನಿಸುತ್ತೆ. ದಯವಿಟ್ಟು ಕುಡಿದು ಡ್ರೈವ್ ಮಾಡಬೇಡಿ, ಹಾಗೆ ಕುಡ್ಕೊಂಡು ಹೋಗಬೇಡಿ. ನಿಮ್ಮನ್ನು ನೆಚ್ಕೊಂಡು ಫ್ಯಾಮಿಲಿ ಇದೆ, ಪ್ಲೀಸ್ ರಿಕ್ವೆಸ್ಟ್ ಫಾರ್ ಯು ಪೀಪಲ್, ಪ್ಲೀಸ್. ಅಂದರೆ ನಿಮ್ಮ ಹತ್ರ ಕೇಳ್ಕೊತಾ ಇರೋದು, ಓಕೆನಾ? ದಯವಿಟ್ಟು ನಿಮ್ಮ ಫ್ಯಾಮಿಲಿ ನಿಮಗೋಸ್ಕರ ಇರುತ್ತೆ, ನೀವು ಅದನ್ನು ನೆಚ್ಕೊಂಡು ಇರ್ತಾರೆ ನಿಮ್ಮನ್ನು. ದಯವಿಟ್ಟು ಕುಡ್ಕೊಂಡು ಯಾರೂ ಡ್ರೈವ್ ಮಾಡಬೇಡಿ ಅಂತ ಹೇಳ್ತಾ, ಇದೊಂದು ಮೆಸೇಜ್ ಅಂತಲೇ ಅಂದ್ಕೊಳ್ಳಿ, ಓಕೆನಾ? ಬೇರೆಯವ್ರಿಗೆ ಇದು ಓವರ್ ಅಂತ ಅನ್ನಿಸ್ಬೋದು, ಬಟ್ ಆಕ್ಸಿಡೆಂಟ್ ಆಯಿತು ಅಂದರೆ, ನಿಮ್ಮ ಜೀವ ಹೋಯ್ತು ಅಂದರೆ ಏನು ಮಾಡ್ತೀರಾ ಗಾಯ್ಸ್? ಕುಡಿಯೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಲೈಫಲ್ಲಿ ಜೀವನೂ ಇಂಪಾರ್ಟೆಂಟ್ ಅಲ್ವಾ? ನೀವು ಬೇಕಾದವ್ರು ಆಗಿರ್ತೀರ ನಿಮ್ಮ ಫ್ಯಾಮಿಲಿಗೆ. ಪ್ಲೀಸ್ ಇದನ್ನು ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂಥರ ಮೆಸೇಜ್ ಅಂದ್ಕೊಳ್ಳಿ. ಈಗ ನಾವು ನಮ್ಮ ಆಂಟಿ ಮನೆ ರೀಚ್ ಆಗಿದ್ದೀವಿ. ಹಾಯ್ ಹೇಳೆ, ಡುಮಿ ಹಾಯ್ ಹೇಳು. ನನ್ನ ಸ್ವಲ್ಪ ಯೂಟ್ಯೂಬ್ ನಿನ್ನ ಫ್ರೆಂಡ್ಸ್ ಇದ್ರೆ ಅವ್ರಿಗೆಲ್ಲ ಶೇರ್ ಮಾಡು. ಹೂನು ನಮ್ಮ ಅಕ್ಕ ಅಂತ ಹೇಳು. ನಿನ್ನೆ ಪರ್ಟಿಕ್ಯುಲರ್ ಆಗಿ ಹಿಡಿಯೋದು ಗೈಸ್. ಇವರೆಲ್ಲ ನನ್ನ ತಂಗಿ ಫ್ರೆಂಡ್ಸು. ಹಾಯ್ ಹೇಳ್ರಮ್ಮ, ನಾಚ್ಕೋಬೇಡ್ರಿ. ನೀನ್ ಪರ್ಟಿಕ್ಯುಲರ್ ಎಲೆಗೆ ನೋಡ್ರಿ ಗೈಸ್, ಇವಳ್ದು ಹೆಂಗಿದೆ. ನಿನ್ ಮನೆ ತೇರು ಅಂದ್ರೆ ಹಂಗಿಲ್ಲೇ ಇಲ್ಲ, ನಿನ್ ಕೆಲಸ ಮಾಡ್ತಾ ಕಾಣ್ತಿದ್ಯ. ನೀಡಕ್ಕಲ್ಲ, ಇಲ್ಲ ನಿನ್ನ ಹಾಯ್ ಹೇಳ್ಬೇಕು ನೀನು. ಬನ್ನಿ ಫ್ರೆಂಡ್ಸ್, ಒನ್ಸ್ ಅಗೇನ್ ರಿಪೀಟ್. ಇಲ್ಲ ಹೆಂಗ ಹುಡುಗಿ ತರಿಸ್ತೀನಿ ಹೇಳೋ. ಮದ್ವೆಗೆ ಹುಡುಗಿ ನೋಡ್ತಿದ್ದಾರೆ ಗೈಸ್, ಯಾರಾದ್ರೂ ಇದ್ರೆ ಹೇಳಿ ಗೈಸ್. ಇಬ್ಬರೇ ಹುಡುಗರು, ಇವನೇ ಮೊದಲನೇನು. ನೋಡಿ ಹೆಂಗ್ ಶರ್ಟ್ ಎಲ್ಲ ಚೇಂಜ್ ಮಾಡ್ಕೊಳ್ತಿದ್ಯಾ.
ಅಕ್ಷರ ಹೇಳಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಹೇಳ್ತೀಯಾ ಯಾರಾದ್ರೂ ಹೇಳ್ರಿ ನಮ್ಮ ಮನೆಗೆ ನಿನ್ನೆ ಝೂಮ್ ಹಾಕ್ತೀನಿ ಕ್ಯೂಟಿ ಒಂದು ನಿಮಿಷ ತಡಿ ಹಾಯ್ ಹೇಳೆ ಯಾಕೋ ಅಳ್ತೈತೆ ಅನ್ಸುತ್ತೆ ಹಾಯ್ ಬೇಬಿ ಕ್ಯೂಟಿ ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ ಒಳಗೋಗ್ಬೇಡ ಬಾಯಿಲಿ ನಿನ್ ಫೇಸ್ ತೋರಿಸ್ತೀನಿ ನಾನು ಬಿಡಲ್ಲ ಹೇಳ್ತೀನಿ ಈಗ ನೋಡ ಅಕ್ಷು ನೋಡ್ಬೇಕಿತ್ತು ಇವಾಗ ಕಾಮೆಂಟ್ ಮತ್ತೆ ಆಮ್ಯಾಗ ಅಕ್ಷುನ ನನ್ನ ಇವ್ರಿಬ್ರು ಕೆಲಸದಾರ ಅಂತ ಹೇಳ್ಬಿಡಿ ನಿನ್ ಬಂಗಾರ ನೋಡಿ ಯಾರು ಕೆಲ್ಸತಾರಂತಾರ ಮತ್ತೆ ಈಗೇನ್ ಕೆಲಸದಾರ ಇಲ್ಲಿ ನನ್ನ ತಂಗಿ ಫುಲ್ ಬ್ಯುಸಿ ಅವಳೆ ಚೆನ್ನಾಗಿದೆ ಹಾಯ್ ಸೇ ಹಾಯ್ ಹಾಂ ಲಾಗ್ ಜ್ಯೋತಿ ಲಾಕ್ಸ್ ದಾವಣಗೆರೆ ಅಂತ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಗೈಸ್. ಇಲ್ಲಿ ಎಲ್ಲರೂ ಇದ್ವಿ ಅಂತೇಳಿ ಸೆಲ್ಫಿ ತೊಗೊಂಡ್ವಿ. ಈ ಥರ ಎಲ್ಲರೂ ಸೇರಿದಾಗ ಗೈಸ್ ನಾವು ರಾತ್ರಿ ಎಲ್ಲ ಮಲಗಲ್ಲ ಹೇಳ್ಬೇಕಂದ್ರೆ. ಏನಾದರೂ ಒಂದು ಹರಟೆ ಹೊಡ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಫನ್ನಿಯಾಗಿ. ಎಲ್ಲೇ ಹೋದರೂ ಅಷ್ಟೇ ಗೈಸ್, ಅದು 12 ಗಂಟೆ 1 ಗಂಟೆ ಇಲ್ಲದೆ ಎಂದೂ ಮಲಗಲ್ಲ ನಾವು. ಆ ರೀತಿ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಈ ಥರ ಫ್ಯಾಮಿಲಿ ಫನ್ನಿ ಇದ್ದೇ ಇರುತ್ತೆ ನಮ್ಮದು. ಹಾಗೆ ಇದು ನೆಕ್ಸ್ಟ್ ಡೇ ನಾನು ಮತ್ತೆ ಶಾಪಿಂಗ್ ಹೊರಟಿದ್ದೀನಿ. ಮತ್ತೆ ಶಾಪಿಂಗ್ ಅನ್ಕೋಬೇಡಿ, ಯಾಕೆಂದರೆ ಅವತ್ತಿನ್ನೂ ನನ್ನ ಮಗನಿಗೆ ತೊಗೊಳಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೂ ತೊಗೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಆಂಟಿ ಬೇರೆ ಹಬ್ಬಕ್ಕೆ ಕರೆದಿದ್ರು, ಅಲ್ಲಿಗೆ ಹೋದ್ವಲ್ಲ. ಸೊ ಹಾಗಾಗಿ ಇವಾಗ ಮತ್ತೆ ಹೊರಟಿದ್ದೀವಿ. ಇದು ನೆಕ್ಸ್ಟ್ ಡೇದು ನಾನು ಮತ್ತೆ ಕಂಟಿನ್ಯೂ ಮಾಡಿರೋದು ಲಾಗು. ಸೊ ಈಗ ಹೊರಟಿದ್ದೀವಿ ನಾನು ನಮ್ಮ ಮನೆಯವರು. ಗೈಸ್ ಎಲ್ಲೋ ಮಳೆ ಬಂತಂತೆ, ಅದನ್ನು ಹೇಳ್ತಾಯಿದ್ರು ಅವ್ರ ಫ್ರೆಂಡ್ ಶಿವು ಅಂತ. ಅವರೇನೋ ಹೇಳಿದ್ರಂತೆ ಮಳೆ ಬರ್ತಾಯಿದೆ ಇಲ್ಲಿ ಅಂತ. ಅದನ್ನು 45 ಮಿನಿಟ್ಸ್ ಏನೋ ಬಂತಂತೆ, ತುಂಬ ಚೆನ್ನಾಗಿ ಬಂತು ಅಂತ ಏನೋ ಮಳೆ ಅದನ್ನ ಹೇಳಿದರು. ಅದಕ್ಕೆ ನಾನು ಎಲ್ಲಿ ಅಂತ ಕೇಳ್ತಾಯಿದ್ದೆ. ಇವಾಗ ನಾವು ಬಂದಿದ್ದೀವಿ ಸ್ಟೈಲ್ ಯೂನಿಯನ್ಗೆ. ಸ್ಟೈಲ್ ಯೂನಿಯನ್ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಗೈಸ್ ಹೇಳಬೇಕಂದ್ರೆ. ಸ್ಟಾರ್ಟ್ ಆದಾಗಿಂದ ನಾವು ಬಂದಿರಲಿಲ್ಲ ಜಾಸ್ತಿ. ನಾನು ಮ್ಯಾಕ್ಸಿಗೆ ಹೋಗ್ತೀನಲ್ಲ, ಹಾಗಾಗಿ ನಾನು ಇಲ್ಲಿ ಬಂದೇ ಇಲ್ಲ. ಇದೇ ಫಸ್ಟ್ ಟೈಮ್. ನೋಡೋಣ, ನಮ್ಮ ಮನೆಯವ್ರ ಫ್ರೆಂಡ್ ಅಂದರು ತುಂಬ ಚೆನ್ನಾಗಿರುತ್ತೆ ಕಿಡ್ಸ್ ವೇರ್, ಅಲ್ಲಿಗೆ ಹೋಗ್ರಿ ಅಂತ. ಹಾಗಾಗಿ ನೋಡೋಣ ಅಂತ ಬಂದಿದ್ದೀವಿ. ಹೇಳ್ಬೇಕಂದ್ರೆ ಸಖತ್ತಾಗೇ ಇತ್ತು ಅಂತ ಹೇಳ್ಬೋದು. ಬಟ್ ಅದೇ ಥರ ಬಡ್ಜೆಟ್ ಜಾಸ್ತಿನೇ ಇತ್ತು, ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೇನೋ. ಬಟ್ ಓಕೆ, ತೊಗೊಂಡ್ವಿ. ಚೆನ್ನಾಗೇ ಸಿಕ್ಕು. ಆಲ್ಮೋಸ್ಟ್ ಕ್ಲಾತ್ ವೈಸ್ ಮಾತ್ರ ಸೂಪರಾಗಿದ್ವು ಎಲ್ಲ ಹೇಳ್ಬೇಕಂದ್ರೆ. ಅದಕ್ಕೆ ಸರಿಯಾಗಿ ದುಡ್ಡು ಇತ್ತು. ಯಾವುದೇ ಆಗಲಿ ಅಷ್ಟೇ ಅಲ್ವಾ ಗೈಸ್, ಸ್ವಲ್ಪ ಏನಾದರೂ ಒಳ್ಳೆ ಸಿಗುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿನೇ ಕಟ್ಟಬೇಕಾಗತ್ತೆ. ಅದೇ ಥರ ಇಲ್ಲಿ ಬಟ್ಟೆಗೂ ನಾವು ಸ್ವಲ್ಪ ಕೊಟ್ವಿ ಜಾಸ್ತಿನೇ ಅಂತ ಅನ್ನಿಸ್ತು ನನಗೇನೋ. ಹೇಳ್ಬೇಕು, ಹುಡುಗಿರಿಗೆ ಮಾತ್ರ ಕಿಡ್ಸ್ ವೇರು ಸಖತ್ತಾಗಿತ್ತು. ಒಂದಕ್ಕಿಂತ ಒಂದು ಪ್ರೀಟಿಯಾಗಿತ್ತು ಅಂತ ಹೇಳ್ಬೋದು. ವಾವ್, ಸೂಪರ್ ಅಂತ. ಏನು ಮಾಡೋದು, ನಮ್ಮ ಮಗಳಿಲ್ಲ. ಸೊ ಎಷ್ಟು ಕ್ಯೂಟು ಡ್ರೆಸ್ಗಳಂದರೆ ಸಖತ್ ಕ್ಯೂಟಾಗಿತ್ತು ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು. ಯಾವ್ದು ತೊಗೊಳೋಣ ಯಾವ್ದು ಬಿಡೋಣ ಅನಿಸುತ್ತೆ ಗೈಸ್ ಹುಡುಗಿರ ಡ್ರೆಸ್ ನೋಡಿಬಿಟ್ರೆ. ಚಿಕ್ಕ ಮಕ್ಕಳಿಗೆ ನಾವೇ ಚಿಕ್ಕ ಮಕ್ಕಳಾಗಿರ್ಬೇಕಾಗಿತ್ತಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು ಅದು ಡ್ರೆಸ್ಗಳು ನೋಡಿ. ಅಷ್ಟು ಚೆನ್ನಾಗಿತ್ತು. ಈಗ ನನ್ನ ಮಗನಿಗೆ ನಾನು ತೊಗೊಂಡಿದ್ದು 1-2 ಜೀನ್ಸ್ ತೊಗೊಂಡೆ, ಹಾಗೆ ಶಾರ್ಟ್ಸ್ ತೊಗೊಂಡೆ. ಡೈಲಿ ವೇರ್ ಕಾಟನ್. ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ಲ, ಕಾಟನ್ ಇತ್ತು 1-2, ಆದರೂ ಇನ್ನೊಂದೆರಡು ಇರಲಿ ಅಂತ ತೊಗೊಂಡೆ.
ಚೆನ್ನಾಗಿತ್ತು ಕಾಟನ್ ಎಲ್ಲ ಇದು ಕ್ಲಾತ್ಸು. ಹೇಳ್ಬೇಕಂದ್ರೆ ಈಗ ಒಂದೆರಡು ಟೀ ಶರ್ಟ್ ತೊಗೊಂಡೆ ಕಡಿಮೆ ರೇಂಜಿಂದು. ಶರ್ಟ್ಗಳು ತುಂಬ ಚೆನ್ನಾಗಿತ್ತು ಕಿಡ್ಸ್ ವೇರ್ ಬಾಯ್ಸಿಗೆ. ಹಾಗಾಗಿ ಶರ್ಟ್ ಏನೋ ಒಂದೆರಡು ತೊಗೊಂಡೆ, ಒಂದೆರಡು ಜೀನ್ಸ್ ತೊಗೊಂಡೆ. ಈ ಥರ ತೊಗೊಂಡು ಬಂದ್ವಿ. ಬಟ್ ಅವನದೇ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ಈಗ ಹೇಳ್ಬೇಕಂದ್ರೆ ದೊಡ್ಡವ್ರಿಗಿಂತ ಕಿಡ್ಸ್ ವೇರೇ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ಗೈಸ್. ಹೇಳ್ಬೇಕಂದ್ರೆ ಯಪ್ಪ ಎಷ್ಟು ಕೊಡಬೇಕಲ್ಲ ಅನಿಸುತ್ತೆ ಒಂದೊಂದ್ಸಲ. ಬಟ್ ನಮ್ಮ ಮನೆಯವ್ರಿಗೆ ಇಲ್ಲೇ ನೋಡಿದ್ವಿ. ನಮ್ಮ ಮನೆಯವ್ರಿಗೆ ನನಗೆ ಯಾಕೋ ಅಷ್ಟು ಲೈಕ್ ಆಗಲಿಲ್ಲ. ನಮ್ಮ ಮನೆಯವ್ರು ಅಲ್ಲೇ ತೊಗೋಬೇಕು ಅನ್ನೋ ಒಂದು ಇಂಟೆನ್ಷನ್ ಅವರಿಗೆ. ಅಲ್ಲೆಲ್ಲ ಇದ್ದಿದ್ದು ನೋಡಿದರೆ ಬೀಚ್ ವೇರ್ ಇರುತ್ತಲ್ಲ ಕ್ಲಾತ್ಸು ಆ ಥರ ಇತ್ತು. ಇವ್ರಿಗೆ ಅದೇ ಬೇಕು ಅಂತ ನನಗದಷ್ಟೇ ಸೆಟ್ ನೋಡಿ ಇಲ್ಲಿ ಹಾಕೊಂಡು ತೋರಿಸ್ತಿದ್ದಾರೆ. ನಾನು ಬೇಡ ಬಾರೋ ಮರೆಯ ನಿನಗೆ ಸರಿ ಕಾಣಲ್ಲ ಅದು ಅಂದರೂ ಕೇಳಿಸ್ತಿಲ್ಲ. ಅಲ್ಲಿ ಬೈಕೊಂಡು ನನ್ನ ಹೊರಟ್ವಿ. ನನ್ನ ಮಗನ ತಗೊಂಡು ಬಿಲ್ ಮಾಡಿಸ್ತಾಯಿದ್ರು. ನಾನು ಬೇಡ ಅಂದಿದ್ದಕ್ಕೆ ಸಿಟ್ಟು ಬಂತು. ಗರಮ್ಮಾಗವ್ರೆ. ಗರಮಾಗಿದ್ದರೆ ಏನು ಮಾಡ್ತಾರೆ, ಚೆನ್ನಾಗಿ ಕಾಣದೇ ಇರೋದನ್ನು ನಾನು ಹಾಕ್ಕೋತೀನಿ ಅಂದರೆ ಚೆನ್ನಾಗಿರಲ್ಲ ಅಲ್ವಾ. ನೋಡೋರಿಗೆ ಒಂಥರ ಅನಿಸ್ತಿರುತ್ತೆ ಗೈಸೋದು. ಅವರಿಗೆ ಇದೇನೋ ನನಗೆ ಅಷ್ಟು ಲೈಕ್ ಆಗ್ತಿಲ್ಲ, ಇವ್ರು ಬಿಡ್ತಿಲ್ಲ. ಹಂಗೆ ಮಾಡಿ ಕೊನೆಗೂ ನಾನು ಮಂಡಿ ಮತ್ತು ಕರ್ಕೊಂಬಂದೆ BSCಗೆ. ಇಲ್ಲಿ ಒಂದು 4-5 ಸಾವಿರದ್ದೇನೋ ತೊಗೊಂಡ್ರು. ಬಟ್ ಓಕೆ, ಡೈಲಿ ವೇರು ಈ ಥರ ಎಲ್ಲ ಚೆನ್ನಾಗೇ ಇತ್ತು. ಹಾಗಾಗಿ ತೊಗೊಂಡ್ವಿ. ಅವ್ರಿಗೆ ಇಷ್ಟ ಆಗಲಿಲ್ಲ, ಆದರೂ ನಾನು ಮಂಡಿ ಬಿಡಲಿಲ್ಲ. ಕೊನೆಗೂ ಇಲ್ಲೇ ತಗೊಂಡೆ. ಈ ರೀತಿ ಇತ್ತು ನಮ್ಮ ಶಾಪಿಂಗು. ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.